ಹಿಂದೆ ಈ ಹೊಲದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಗದ್ದಲ ಗಲಾಟೆಗಳಾದಂಥ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಹೋಗುವಂಥ ಭೂಮಿ ರಸ್ತೆಯನ್ನೇ ವಶಕ್ಕೆ ತೆಗೆದುಕೊಂಡ್ಬಿಟ್ಟಿದ್ದಾರೆ ಅಂತ ಗಲಾಟೆ ಆದಂಥ ಸಂದರ್ಭದಲ್ಲಿ ಯಶ್ ಟಿ ವಿ ನೈನ್ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ತುಂಬ ಸ್ಪಷ್ಟವಾಗಿ ಹೇಳಿದರು. ನಾನು ಹೇಳ್ತೀನಿ ನಮ್ಮ ತಾಯಿಗೆ, ಇಂಥವೆಲ್ಲ ಬೇಡವೇ ಬೇಡ, ನಮಗೆ ಈ ರಗಳೇ ಬೇಡ, ಬೇಕಿದ್ರೆ ಅವರಿಗೆ ಬಿಟ್ಕೊಟ್ಬಿಡ್ಲಿ. ತೀರಾ ಏನು ಅಂದರೆ ಈ ದೇವಸ್ಥಾನದ ಭೂಮಿಯನ್ನೂ ಕೂಡ ನಾವು ನುಂಗುವಷ್ಟು ನಾವು ಪಾಪಿಷ್ಟ್ರಲ್ಲ. ನಾವು ಆ ರೀತಿ ಎಂದೂ ಕೂಡ ತಪ್ಪನ್ನು ಮಾಡಲ್ಲ. ಅನಗತ್ಯವಾಗಿ ಏನಾದರೂ ಯಾರಾದರೂ ಈ ರೀತಿ ಹೂವಿಲೆ ಎಬ್ಬಿಸ್ಬಿಟ್ರೆ ಆಯಿತು, ನೀವೇ ಇಟ್ಕೊಳ್ಳಿ ಅಂತ ಬಿಟ್ಟು ಬಂದುಬಿಡಿ ಅಂತ ಹೇಳ್ತೀನಿ ಅಂತ. ಮತ್ತೆ ಇವತ್ತು ಅವ್ರು ಹೇಳಿದಂಥ ಮಾತು ನೆನಪಾಗ್ತಾ ಇದೆ. ಯಾಕಂದರೆ ಹಾಸನದ ವಿದ್ಯಾನಗರದಲ್ಲಿರುವಂಥ ಯಶವರ ತಾಯಿಯ ಮನೆ, ಆ ಕಾಂಪೌಂಡನ್ನು ಇವತ್ತು ಕೆಡವಲಾಗಿದೆ. 1500 ಅಡಿ ವಿಸ್ತೀರ್ಣದ ಕಾಂಪೌಂಡ್. ಈ ಕೋರ್ಟ್ ಅನುಮತಿ ಸಿಕ್ಕಿದೆ, ಅದಕ್ಕೋಸ್ಕರ ನಾವು ಕೆಡವ್ತಾ ಇದ್ದೀವಿ ಅಂತ ಹೇಳಿ ಕೆಲವರು ಆ ಕಾಂಪೌಂಡನ್ನು ಒಡೆದು ಹಾಕಿದ್ದಾರೆ. JCB ಬಳಸ್ಕೊಂಡು, JCB ಮುಖಾಂತರ ಮೂಲ ಮಾಲೀಕರು ಅದನ್ನು ಧ್ವಂಸ ಮಾಡಿದ್ದಾರೆ. 1500 ಅಡಿ ಜಾಗದ ಒತ್ತುವರಿ ಆರೋಪ. ನೋಡಿ, ಆ ಕಾಂಪೌಂಡ್ ತೆರವಾಗ್ತಿರುವಂಥ ದೃಶ್ಯಾವಳಿಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನಮ್ಮೆಲ್ಲ ದಾಖಲೆಗಳು ಸರಿಯಾಗಿವೆ, ಬೇಕು ಅಂತಲೇ ಅವನ್ನೆಲ್ಲ ಸೃಷ್ಟಿ ಮಾಡಲಾಗಿದೆ. ಇದು ಯಶ್ ಅವರ ತಾಯಿ ಪುಷ್ಪ ಅವರ ಸ್ಪಷ್ಟನೆ. ಟಿ ವಿ ನೈನ್ಗೆ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಕೋರ್ಟ್ನಿಂದ ನನಗೆ ಯಾವುದೇ ಆದೇಶ ಬಂದಿಲ್ಲ, ದೇವರಾಜ್ ವಿರುದ್ಧ ನಾನು ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ. ಲಕ್ಷ್ಮಮ್ಮ ಅನ್ನುವಂಥವ್ರನ್ನ ಅವನೇ ಸೃಷ್ಟಿ ಮಾಡಿದ್ದಾನೆ, ನಾನು ಬಿಡಲ್ಲ, ನಾನು ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಅಂತಾರೆ ಪುಷ್ಪ ಅವರು. ಜಾಗದ ದಾಖಲೆನೂ ತೋರಿಸ್ತೀನಿ, ಅವನು ಬೇಕಿದ್ರೆ ಕೋರ್ಟ್ ಆರ್ಡರ್ನ ತೋರಿಸ್ಲಿ. ನಾಳೆ ನಾನು ಹಾಸನಕ್ಕೆ ಹೋಗ್ತಾ ಇದ್ದೀನಿ, PDO ವಿರುದ್ಧನೂ ಕೂಡ ನಾನು ದೂರು ಕೊಡ್ತೀನಿ ಅಂದಿದ್ದಾರೆ ಪುಷ್ಪ ಅವರು. ಬನ್ನಿ ನಮ್ಮ ಪ್ರತಿನಿಧಿ ಜೊತೆ ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಅವ್ರು ಇವತ್ತು ನಮ್ ಜೊತೆನೆ ನಾವು ಅವ್ರಿಬ್ರು ಕೋರ್ಟಿಂದ ಕ್ಲಿಯರೆನ್ಸ್ ತಗೊಬಿಡೋಣ, ಇವನೇನೋ ಹೇಳ್ತಾ ಇದ್ದಾನಲ್ಲ ಅಂತ ಹಾಕಿದೀವಿ. ಇವನು ದುಡ್ಡಿನ ದಂಧೆ ಇವ್ರದೆಲ್ಲ ಸರ್. ಅವನಿಗೆ ನಾನೀಗ ನಮ್ಮ ಸ್ವರೂಪ ಹತ್ರ ಕೇಳ್ತೀನಿ, ಏನಪ್ಪಾ ಹಾಸನಲ್ಲಿ ಈ ರೀತಿ ನಮ್ಗೆ ಇಲ್ಲುಟ್ಟು ಇಲ್ಲಿ ಬೆಳೆದವ್ರಿಗೆ ಆಟ ಆಡ್ಸಕ್ ಬಿಟ್ಟಿದ್ದೀರಲ್ಲ, ಅವನ್ನ ಕರ್ದು ಆಕ್ಷನ್ ತಗೋತಿರೋ ಇಲ್ವೋ ಅಂತ ಕೇಳ್ತೀನಿ. ಸ್ವರೂಪನ ಬರ್ತೀನಿ ನಾಳೆ ನಾನು ಹಾಸನ್ಗೆ ಬಂದಾಗ, ಅವನಿಗೆ ಚಾನಲ್ ಕರ್ಸ್ತೀನಿ. ಅವ್ನು ಯಾರು ಬರ್ಬೇಕು, ಅವನು ಚಾನಲ್ ಅಲ್ಲಿ ಬಂದ್ ಹೇಳ್ಬೇಕು ಅವನು ಅವ್ನ್ ಏನಿದೆ ಕಥೆನ. ಅವಾಗ ಲಾಯರ್ ರೆಕಾರ್ಡ್ ಮಾಡ್ಕೋತಾರೆ ಅವ್ನ್ ಏನ್ ಹೇಳ್ತಾನೆ ಅಂತ. ಲಾಯರ್ನು ಕರ್ಸಿ ಅವನು ಚಾನಲ್ ಕರ್ಸೋಣ ಅಂತಿದೀನಿ. ಬಂದ್ ಕೂತ್ಕೊಂಡ್ ಅವ್ನ್ ತೋರ್ಸ್ಬೇಕು ಅವ್ನೆಲ್ಲರಿಗೂ. ಇಲ್ಲೊಬ್ಬ ಕಳ್ಳ ಇದ್ದಾನ ಹಾಸನಲ್ಲಿ, ದೊಡ್ಡ ಕಳ್ಳ ಅಂತ. ಅವನ ವಿಡಿಯೋನ ಸರ್ಕಾರಕ್ಕೆ ಒಂದ್ ಲೆಟರ್ ಬರೀತೀನಿ. DK ಅವ್ರ ಹತ್ರ ಒಂದ್ ಲೆಟರ್ ಹಾಕ್ಬೇಕು ಇವನ್ ಬಗ್ಗೆ ಅನ್ಕೊಂಡಿದೀನಿ. ಕೊಡ್ಬೇಕು, DK ಶಿವಕುಮಾರ್ ಅವ್ರಿಗೆ ಕೊಡ್ಬೇಕು. ಇಲ್ಲಿ ಹಾಸನಲ್ಲಿ ದೊಡ್ಡ ದಂಧೆ ನಡೆಸ್ತಾವ್ ನೀವನು ಅಂತ. ಈಗ ಸ್ವರೂಪ್ ಅವ್ರ ಹತ್ರ ಏನಾರ ಮಾತಾಡಿದ್ರ ಮೇಡಮ್? ಸ್ವರೂಪ್ ಹೋಗಿಲ್ಲ, ನಂಗೆ ಟೈಮ್ ಸಿಕ್ಕಿಲ್ಲ. ಈ ವಾರ ಹೋಗೋಣ ಅಂತ ಇದ್ದೆ ನಾನು. ಈಗ ಮೊನ್ನೆ ನಮ್ ಲಾಯರ್ಗೂ ಹೇಳಿದ್ದೆ, ಸ್ವರೂಪ್ ಕರ್ದು ಹೇಳಿಸ್ಬಿಟ್ಟು ಆಮೇಲೆ ಅವನ್ನ ಕಂಪ್ಲೇಂಟ್ ಕೊಡೋದು. ಅವನ ಮೇಲೆ ಒಂದ್ ಕಂಪ್ಲೇಂಟ್ ಕೊಡ್ಬೇಕು ಅಂತಿದ್ವಿ. ಯಾರ ಮೇಲೆ? ನಟರಾಜ್ ಇದಾನಲ್ಲ, PDO ನಟರಾಜ್. ಅವನಿಗೆಲ್ಲ ಡೀಟೇಲ್ಸ್ ಗೊತ್ತಲ್ಲ ಸರ್, ಅವರಿಂದ ಏನೊಂದು ಇದ್ ಮಾಡಿಸ್ಕೊತಾನಂತೆ. PDO ಸೈಟ್ ಜಾಗಕ್ಕೆ PDO ಅಂತ ಇರ್ತಾರ ಗೊತ್ತಾ, ಗೌರ್ಮೆಂಟ್ PDO. ಅವನೆಲ್ಲ ಇವ್ರನ್ನೆಲ್ಲ ಕ್ರಿಯೇಟ್ ಮಾಡಿರೋದು. ಇದೆಲ್ಲ ಫೇಕ್ ಡಾಕ್ಯುಮೆಂಟ್ ಮಾಡಿ, ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ಅವನೇ ಮಾಡೋದು. ಆಮೇಲೆ ಅವ್ರಿಗೆ ಎದುರ್ಸೋದು, ದುಡ್ಡು ತಗೊಳ್ಳೋದು. ಇದೇ ದಂಧೆ ಅಲ್ಲಿ ವಿದ್ಯಾನಗರ. ಅದೇ ಕೆಲ್ಸ ನಮ್ಗೂ ಮಾಡಕ್ ಬಂದಿದ್ದ, ನಾವು ಬಗ್ಲಿಲ್ಲ ಅಂತ ಈ ತರ ಮಾಡವನಷ್ಟೇ. ಇನ್ನು ಹೋಗೇ ಇಲ್ಲ ಅವನು ಕೋರ್ಟ್ಗೆ ಅಂತ. ನಾವು ಹೋದ್ಮೇಲೆ ಅವ್ನಿಗೆ ಇದ್ರ ತಾನೆ, ಮತ್ತೆ ಕೋರ್ಟ್ಗೆ ಹೋಗೋನವ್ರು ಇಲ್ಲಿ ಯಾಕೆ ಬರ್ತಿದ್ದ? ಕೋರ್ಟ್ಗೆ ಏನು ಹೋಗಿಲ್ಲ, ಕೋರ್ಟಿಂದ ಅವ್ನಿಗೆ ಯಾವ್ದೋ ಆರ್ಡರ್ ಇಲ್ಲ. ಅವ್ನು ಹೇಳ್ತಾವನೆ, ನೀವ್ ನೋಡಿದೀರಾ, ನಾನ್ ನೋಡಿದೀನೇನ್ರಿ, ನಾನು ಡಾಕ್ಯುಮೆಂಟ್ಸ್ ತೋರಿಸ್ತೀನಿ. ಅವನು ಕೋರ್ಟ್ ಆರ್ಡರ್ ತೋರ್ಸಕ್ ಹೇಳಿ ಬಂದು. ಸೈಟ್ ನಂಬರ್ ಕೇಳಿ ಸರ್, ಅದು ಫಸ್ಟ್ ರೆವಿನ್ಯೂ ಜಾಗ, ಈಗ ಸೈಟ್ ಆಗಿ ಮಾರಿದೀವಿ ಆಯ್ತಾ, ಮಾರಿದ್ದಾರೆ. ಆದ್ರೆ ಸರ್ವೆ ನಂಬರ್ ಎಲ್ಲಿದೆಯೋ ಒಂದು ಗೊತ್ತಿಲ್ಲ. ನಮ್ದ್ರಲ್ಲೇ ಸರ್ವೆ ನಂಬರ್ ಇದೆ ಅಂತ ಅವ್ನು ಪ್ರೂವ್ ಆಗಿ ಕೋರ್ಟ್ ಇಂದ ಇದೇ ಸರ್ವೆ ನಂಬರ್ ಅಂತ ಬಂದಿದ್ಯಾ. ನೋಡಿ, ಪುಷ್ಪ ಅವರು ಒಬ್ಬ PDO ಹೆಸರನ್ನ ಬಳಸ್ತಾರೆ, PDO ನಟರಾಜ್. ಇದಕ್ಕೆ ಸಂಬಂಧಪಟ್ಟಂಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಟರಾಜ್ ಗರಂ ಆಗಿದ್ದಾರೆ. ನನ್ನ ಹೆಸರನ್ನು ಯಾಕೆ ತಗೊಂಡ್ರು ಅಂತ ಪ್ರಶ್ನೆ ಮಾಡಿದ್ದಾರೆ. 4 ವರ್ಷ ನಾನು ಸತ್ಯಮಂಗಲ ಗ್ರಾಮ ಪಂಚಾಯತ್ PDO ಆಗಿದ್ದೆ. ನನ್ನ ಅವಧಿನಲ್ಲಿ ನಕಲಿ ದಾಖಲೆ ಸೃಷ್ಟಿಯಾಗಿದ್ರೆ ತೋರಿಸ್ಲಿ ಅಂತ ಕೂಡ ಅವ್ರು ಹೇಳಿದ್ದಾರೆ. ಅವರು ನನಗೆ ಪರಿಚಿತರು ಅಲ್ಲ, ಸಂಬಂಧಿಕರು ಅಲ್ಲ, ನಾನು ಸರ್ಕಾರಿ ನೌಕರ. ನಂದೇನಾದರೂ ತಪ್ಪಿದ್ರೆ ಅವರು ಮೇಲಧಿಕಾರಿಗಳಿಗೆ ದೂರು ಕೊಡಲಿ, ಆದರೆ ಅನಗತ್ಯವಾಗಿ ನನ್ನ ಹೆಸರನ್ನು ಯಾಕೆ ಬಳಸ್ತಾರೆ ಅಂತ ಕೇಳಿದ್ದಾರೆ ನಟರಾಜ್. ನಾನು 2018ರಿಂದ 22ರವರೆಗೂ ಅಲ್ಲಿ 4 ವರ್ಷ PDO ಕೆಲಸ ಮಾಡಿದ್ದೀನಿ ಸರ್. ನನ್ನ ಅವಧಿಯಲ್ಲಿ ಅಥವಾ ನಾನೇನಾದ್ರೂ
ದಾಖಲೆನ ಮಾಡಿದ್ರೆ ಅದನ್ನ ತೋರ್ಸಕ್ ಹೇಳಿ ಸಂಬಂಧಪಟ್ಟವ್ರಿಗೆ ಕಂಪ್ಲೇಂಟ್ ಕೊಡಕ್ ಹೇಳಿ ಸರ್. ಸುಮ್ನೆ ಒಬ್ರು ಈಗ ತಾವು ಫೋನ್ ಮಾಡಿದಿರಿ, ತಾವು ಫೋನ್ ಮಾಡಿ ಕೆಲವು ಪ್ರಶ್ನೆ ಕೇಳಿದಿರಿ, ಅಷ್ಟು ಮಾತ್ರ ನಾನು ಹೇಳ್ಬೇಕು ಸರ್. ಬೇರೆ ಹೇಳಿದ್ರೆ ಅದು ತಪ್ಪಾಗುತ್ತೆ. ಹಂಗಾಗಿ ಅವ್ರು ಏನಾದ್ರು ನನ್ನ ಅವಧಿಲಿ ಅವ್ರಿಗೆ ಸಂಬಂಧಪಟ್ಟಂಗೆ ಯಾವ್ದೇ ದಾಖಲೆ ಅಥವಾ ಇನ್ನೊಂದು ಕ್ರಿಯೇಟ್ ಮಾಡಿದ್ರೆ, ನಾನು ಒಬ್ಬ ಸರ್ಕಾರಿ ನೌಕರ ಆಗಿದ್ರಿಂದ ನಾನು ಇದ್ರಕ್ಕಿಂತ ಹೆಚ್ಚಿಗೆ ಮಾತಾಡೋಕ್ಕಾಗಲ್ಲ ಸರ್. ನಮ್ಮ ಸಂಬಂಧಪಟ್ಟವ್ರಿಗೆ, ನನ್ನ ಮೇಲಿನ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಡೋದಕ್ಕೆ ದಯವಿಟ್ಟು ಹೇಳಿ ಸರ್. ಸೊ ಇದು PDO ಅವರ ಮಾತು. ಇನ್ನು ಕಾಂಪೌಂಡ್ ತೆರವು ಜಾಗದಲ್ಲಿ ದೊಡ್ಡ ಹೈಡ್ರಾ ಮನೆ ನಡೆದಿದೆ. ಪುಷ್ಪಾ ಬೆಂಬಲಿಗರಿಂದ ಬೋರ್ಡ್ ತೆರವಿಗೆ ಪ್ರಯತ್ನ ಪಡಲಾಗಿದೆ. ಯಾಕೆ ಬೋರ್ಡ್ ತೆರವು ಮಾಡ್ತಾ ಇದ್ದೀರಿ? ಕೋರ್ಟಿನ ಆದೇಶ ಬಂದಿದೆ, ಅದರ ಪ್ರಕಾರ ನಾವು ಬೋರ್ಡ್ ಹಾಕಿದ್ದೀವಿ ಅಂತ ದೇವರಾಜ್ ಪ್ರಶ್ನೆ ಮಾಡಿದ್ದಾರೆ. ಇಬ್ಬರ ನಡುವೆ ವಾಗ್ವಾದ ನಡೆದಿದೆ. ಎಷ್ಟು ದೊಡ್ಡ ಫಿಲಂ ಕಂಡರ ದೌರ್ಜನ್ಯ ಮಾಡಕ್ ಬಂದಿದ್ದೀರಾ? ನಾವು ಲೋಕಲ್ ದೌರ್ಜನ್ಯ ಮಾಡ್ತೀರಾ? ನೀವು ಒಬ್ರು ಫಿಲಂ ಇಂಡಸ್ಟ್ರಿ ದೌರ್ಜನ್ಯ ಮಾಡ್ಬೇಕಾ? ರೈತರ ಮೇಲೆ ದೌರ್ಜನ್ಯ ಮಾಡ್ತಾವ್ರೆ. ನಾವು ತುಂಬಾ ವರ್ಷ ನಾವು ಇದೀವಿ, ಒಂದು ಉಳ್ಮೆ ಮಾಡೋಣ, ಇಲ್ಲಿ ಜೋಳ ಹಾಕ್ಬೇಕಾ? ನಾವು ರೈತರು ಜೋಳ ಹಾಕ್ತಾರೆ. ಈಗ